ಪಾಕಿಸ್ತಾನದಲ್ಲಿ ಪುಲ್ವಾಮಾ ಮಾದರಿಯ ಅಟ್ಯಾಕ್ ಆಗಿದೆ. ಪಾಕ್ ಆರ್ಮಿ ಕನ್ವಾಯ್ ಮೇಲೆ ಆತ್ಮಾಹುತಿ ದಾಳಿ ಆಗಿದೆ. 8 ವಾಹನಗಳು ಛಿದ್ರವಾಗಿದ್ರೆ 90 ಯೋಧರು ಸಾವನ್ನಪ್ಪಿದ್ದಾರೆ. 90 ಯೋಧರು ಸಾವನ್ನಪ್ಪಿದ್ದಾರೆ. ಬಲೂಚಿಸ್ತಾನ ಲಿಬರೇಷನ್ ಆರ್ಮಿಯಿಂದ ನಡೆದಿರುವಂಥ ಕೃತ್ಯ ಇದು. ಕಳೆದ ವಾರ ಟ್ರೈನ್ ಹೈಜಾಕ್ ಮಾಡಿತ್ತು ಬಂಡುಕೋರರ ತಂಡ. ಇದಾದ ಕೆಲವೇ ದಿನಗಳಲ್ಲಿ 30 ಯೋಧರನ್ನು ಉಗ್ರರು ಕೊಂದಿತು. ಬಲೂಚಿಸ್ತಾನದ ನುಷ್ಕಿ ಎಂಬ ಪ್ರದೇಶದಲ್ಲಿ ಆತ್ಮಾಹುತಿ ದಾಳಿ ನಡೆದಿದೆ. BLN ಮಜೀದ್ ಬ್ರಿಗೇಡ್ ಫತಹ ಸ್ಕ್ವಾಡ್ನಿಂದ ಅಟ್ಯಾಕ್ ಆಗಿದೆ. ಇವು ಬಲೂಚಿಸ್ತಾನ ಲಿಬರೇಷನ್ ಆರ್ಮಿಯ ಶಕ್ತಿಶಾಲಿ ಘಟಕಗಳು ಅಂತ ಹೇಳಲಾಗುತ್ತೆ. ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಆತ್ಮಾಹುತಿಯ ದಾಳಿಯ ಭಯಾನಕ ದೃಶ್ಯಗಳಿವು. ಇಲ್ಲಿವರೆಗೂ ಪುಲ್ವಾಮಾ ಮಾದರಿಯ ಪುಲ್ವಾಮಾ ಅಟ್ಯಾಕ್ ನಡೆದಿತ್ತು ಅಂತ ಹೇಳಿ, ಬಟ್ ಪುಲ್ವಾಮಾ ಮಾದರಿಯ ಅಟ್ಯಾಕ್ ಇಲ್ಲಿ ನಡೆದಿದೆ, ಪಾಕಿಸ್ತಾನದಲ್ಲಿ ನಡೆದಿದೆ. ಅದೇ ರೀತಿಯ ಹೋಲಿಕೆಗಳಿದ್ದಾವೆ. ಆತ್ಮಾಹುತಿಯ ದಾಳಿ ಇದು. ತಾವು ಬಲಿಯಾಗಿ ತಮ್ಮ ಜೊತೆ ಇತರರನ್ನು ಬಲಿ ಪಡೆಯುವಂಥದ್ದಕ್ಕೆ ಆತ್ಮಾಹುತಿ ದಾಳಿ ಅಂತ ಕರೀತಾರೆ. ಸೊ ಅದೇ ರೀತಿಯ ದಾಳಿ ಆಗಿದೆ. ಒಂದು ಕಾನ್ವಾಯ್ ಮೇಲೆ ನಡೆದಿರುವಂಥ ದಾಳಿ ಇದು. ಆ ದಾಳಿಯ ತೀವ್ರತೆ ಎಷ್ಟಿತ್ತು ಅಂದರೆ, ಇಡೀ ಗಾಡಿ ಛಿದ್ರವಾಗಿದೆ, ನೋಡ್ತಾ ಇದ್ದೀರಿ. ಇಡೀ ವಾಹನ ಛಿದ್ರವಾಗಿ ಕಾಣಿಸ್ತಾ ಇದೆ. ವಾಹನದ ಅವಶೇಷಗಳ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಪಾಕಿಸ್ತಾನ ಕಳೆದ ಕೆಲವು ದಿನಗಳಿಂದ ಅಂದರೆ ಅಲ್ಲಿ ಎಲ್ಲೂ ಕೂಡ ನೆಮ್ಮದಿ ಇಲ್ಲವೇ ಇಲ್ಲ. ಶಾಂತಿ ಸುವ್ಯವಸ್ಥೆ ಇಲ್ಲ, ಬಿಗಿಯಾದ ಆಡಳಿತ ಇಲ್ಲ, ಪ್ರಜಾಪ್ರಭುತ್ವದ ಕಲ್ಪನೆ ಇಲ್ಲ. ಸೊ ಹೀಗಾಗಿ ಇಂತಹ ಘಟನೆಗಳು ಪಾಕಿಸ್ತಾನದಲ್ಲಿ ಆಗಾಗ ನಡೀತಾ ಇರುತ್ತೆ. ಜೊತೆಗೆ ಪಾಕಿಸ್ತಾನ ಕೆಲವಷ್ಟು ಉಗ್ರ ಸಂಘಟನೆಗಳನ್ನು ಜೊತೆಗೆ ಇಟ್ಕೊಂಡು ಸಾಕಿ ಇದೀಗ ಆ ಉಗ್ರ ಸಂಘಟನೆಗಳು ತನ್ನನ್ನೇ ತಾವು ಬಲಿ ಪಡಿತಾ ಇದ್ದಾರೆ ನೋಡಿ. ಹಾಗಾದರೆ ಹೇಗಿತ್ತು ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಾದರೆ, ಬಂಡುಕೋರರ ಅಟ್ಟಹಾಸ ಹೇಗಿತ್ತು? ಬಂಡುಕೋರರ ಅಟ್ಟಹಾಸ ನೋಷ್ಕಿ ಹೆದ್ದಾರಿಯಲ್ಲಿ ಆತ್ಮಾಹುತಿಯ ಬಾಂಬ್ ದಾಳಿಯಾಗಿದೆ. ಕ್ವೆಟ್ಟಾದಿಂದ ಕಫ್ತಾನ್ಗೆ ಹೋಗ್ತಾ ಇದ್ದಂಥ ಯೋಧರು ಮಜೀದ್ ಫತೇ ಬ್ರಿಗೇಡ್ಗಳಿಂದ ಆತ್ಮಾಹುತಿ ದಾಳಿ ನಡೆದಿದೆ. ಬಾಂಬ್ ದಾಳಿ ಎಷ್ಟು ಭೀಕರವಾಗಿತ್ತು ಅನ್ನೋದನ್ನು ನೋಡ್ತಾ ಇದ್ದೀರಿ. 90 ಯೋಧರು ಮೃತಪಟ್ಟಿದ್ದಾರೆ. ಆರ್ಮಿ ಕಾನ್ವೇಗೆ ಆ ಸ್ಫೋಟಕ ತುಂಬಿದಂಥ ವಾಹನ ಡಿಕ್ಕಿ ಹೊಡೆದಿದೆ ನೋಡಿ. ಆರ್ಮಿ ಕಾನ್ವೆ ಆ ಕಡೆಯಿಂದ ಬರ್ತಾ ಇದ್ದರೆ ಸ್ಫೋಟಕಗಳನ್ನು ತುಂಬಿದ್ದಂಥ ವಾಹನ ಡಿಕ್ಕಿ ಹೊಡೆದಿದೆ. ತಕ್ಷಣ ಬಹಳ ದೊಡ್ಡ ಸ್ಫೋಟ ಸಂಭವಿಸಿದೆ. 90 ಜನ ಸತ್ತಿದ್ರೆ ಇನ್ನು ಗಾಯಾಳು ಯೋಧರನ್ನು ನೋಷ್ಕಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನೋಷ್ಕಿ ಹೆದ್ದಾರಿಯಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಕೇವಲ 5 ಯೋಧರು ಸಾವು ಅಂತ ಹೇಳಿ ಪಾಕಿಸ್ತಾನ ಹೇಳ್ತಾ ಇದೆ. ಆದರೆ 90 ಯೋಧರು ಬಲಿಯಾಗಿದ್ದಾರೆ ಅಂತ BLA ಹೇಳ್ತಾ ಇದೆ. 5 ದಿನಗಳ ಹಿಂದೆಯಷ್ಟೇ ಟ್ರೈನನ್ನು ಹೈಜಾಕ್ ಮಾಡಿತ್ತು ಬಂಡುಕೋರರ ತಂಡ. ಪ್ರಕರಣದಲ್ಲಿ ಯೋಧರು ಸೇರಿದಂತೆ ಒಟ್ಟು 200 ಜನ ಹತರಾಗಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನದ ಆರ್ಮಿ ಆಪರೇಷನ್ ವೇಳೆ 30 ಉಗ್ರರನ್ನು ಹತ್ಯೆ ಮಾಡಿದ್ದಾರಂತೆ. ಇದಾದ ಕೇವಲ 5 ದಿನಗಳಲ್ಲೇ ಪಾಕ್ ಆರ್ಮಿ ಮೇಲೆ ಆತ್ಮಾಹುತಿ ದಾಳಿ ಆಗಿದೆ. ಈ ವಿಚಾರವಾಗಿಯೇ ಮತ್ತಷ್ಟು ಮಾಹಿತಿಯನ್ನು ವಿವರಣೆಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ, ನಮ್ಮ ಕಲೀಗ್ ಪ್ರಭು ಹಾದಿಮನಿ ಸಂಪರ್ಕಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಭು, ಗಮನಿಸ್ತಾ ಇದ್ದೀವಿ, ಪುಲ್ವಾಮಾ ಮಾದರಿಯ ಅಟ್ಯಾಕ್ ಅಂತ ಹೇಳ್ತಾ ಇದ್ದಾರೆ. ಇದೊಂದು ರೀತಿ ಆತ್ಮಾಹುತಿ ದಾಳಿನೇ ಸರಿ. ಯಾಕಂತ ಹೇಳಿದ್ರೆ ಸ್ಫೋಟಕಗಳು ತುಂಬಿದ್ದಂಥ ಲಾರಿ ಹೋಗಿ ಡಿಕ್ಕಿ ಹೊಡೆದಿದೆ. ಈ 90 ಜನ, ಕೆಲವು 5 ಜನ, ಏನಿದು ವ್ಯತ್ಯಾಸಗಳು? ಜೊತೆಗೆ ಈ ಹಂತದಲ್ಲಿ ಪಾಕಿಸ್ತಾನ ಉಗ್ರರನ್ನು ಮೆಟ್ಟಿ ನಿಲ್ಲುವಲ್ಲಿ ಎಷ್ಟು ಸಫಲತೆಯನ್ನು ಕಾಣಬಹುದು? ಜೊತೆಗೆ ಅದಕ್ಕಿರುವಂಥ ತಾಕತ್ತಿನ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ ಈ ಸಂದರ್ಭದಲ್ಲಿ. ನಿಜಕ್ಕೂ ದಶರಥ್, ನಾವು ಈ ದಾಳಿನ ನೋಡ್ತಾ ಇದ್ರೆ 2019ರಲ್ಲಿ ಏನು ನಮ್ಮ ಪುಲ್ವಾಮಾ ದಾಳಿಯಾಗಿತ್ತು, ಆ ಸಂದರ್ಭದಲ್ಲಿ ನಮ್ಮ ವೀರ ಯೋಧರು 40 ಜನ ಹುತಾತ್ಮರಾಗಿದ್ದರು. ಅದೇ ಮಾದರಿಯಲ್ಲೇ ಈಗ ಒಂದು ಪಾಕಿಸ್ತಾನದಲ್ಲಿ ಆತ್ಮಾಹುತಿ ದಾಳಿ ಆಗಿದೆ ಅನ್ನೋದು ಆ ದೃಶ್ಯಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಆ ಭೀಕರತೆ ಗೊತ್ತಾಗ್ತಿದೆ ನಮಗೆ. 90 ಜನ ಯೋಧರು, ಪಾಕಿಸ್ತಾನಿ ಯೋಧರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ವರದಿಗಳು ಸಿಗ್ತಾ ಇದೆ. ಬಟ್ ಇದನ್ನ ಅಲ್ಲಿನ ಪಾಕಿಸ್ತಾನ ಸೇನಾಧಿಕಾರಿಗಳು ಅಲ್ಲಗಳಿತಾ ಇದ್ದಾರೆ. ಯಾಕಂದ್ರೆ ಯಾವುದೇ ಸಾವಿನ ಸಂಖ್ಯೆಯನ್ನ ಗುಟ್ಟನ್ನ ಬಿಟ್ಟು ಕೊಡ್ತಾ ಇಲ್ಲ.
ಇಲ್ಲ, ಜಾಗತಿಕ ಮಟ್ಟದಲ್ಲಿ ಮತ್ತೆ ಮುಜುಗರ ಆಗ್ಬೋದು ಅನ್ನುವಂಥ ಕಾರಣಕ್ಕೆ ಅವರು ಬರೀ 7 ಯೋಧರು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಅವರು ಈಗಾಗಲೇ ಅಧಿಕೃತವಾಗಿ ಪೋಸ್ಟ್ಗಳನ್ನ ಮಾಡ್ತಿದ್ದಾರೆ, ವಿಡಿಯೋ ಹೇಳಿಕೆಗಳನ್ನು ಬಿಡುಗಡೆ ಮಾಡ್ತಿದ್ದಾರೆ. 90 ಯೋಧರನ್ನು ನಾವು ಹತ ಮಾಡಿದ್ದೇವೆ, ಇನ್ನೂ ಸಾವಿನ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆಗಳಿದೆ ಅಂತೇಳಿ ಮೊನ್ನೆ 12ನೇ ತಾರೀಕು ಏನು ಪೇಶಾವರದಿಂದ ಕ್ವೆಟ್ಟಾ ಕಡೆಗೆ ಹೋಗ್ತಿದ್ದಂತಹ ಏನು ಟ್ರೈನನ್ನು ಹೈಜಾಕ್ ಮಾಡಿದ್ರು ಇದೇ ಬಂಡುಕೋರರು. ಅಲ್ಲಿ ಟ್ರ್ಯಾಕ್ಗಳನ್ನು ಸ್ಫೋಟ ಮಾಡಿ ಸುಮಾರು 440 ಜನರನ್ನ ಅಮಾಯಕರನ್ನ ಒತ್ತೆಯಾಳುಗಳು ಇಟ್ಕೊಂಡಿದ್ರು. ಆ ಸಂದರ್ಭದಲ್ಲಿ 33 ಈ ಬಂಡುಕೋರನ್ನ ಹತ್ಯೆ ಮಾಡಲಾಗಿತ್ತು, ಮತ್ತು ಒತ್ತೆಯಾಳುಗಳನ್ನು ಕೂಡ ಸುರಕ್ಷಿತವಾಗಿ ಅವ್ರನ್ನ ಕರೆತರಲಾಗಿತ್ತು. ಹಾಗಾಗಿ ಅದಕ್ಕೆ ಸೇಡು ತೀರಿಸಿಕೊಂಡ್ರ ಅನ್ನುವಂತಹ ಪ್ರಶ್ನೆಗಳು ಈಗ ಹೇಳ್ತಾ ಇದೆ. ಯಾಕಂತ ಹೇಳಿದ್ರೆ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಅನ್ನೋದೇನಿದೆ ಇದು 70ರ ದಶಕದಿಂದಲೂ ಕೂಡ ಬಹಳ ಆಕ್ಟಿವ್ ಆಗಿ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟವನ್ನ ಮಾಡ್ತಿರುವಂತಹ ಒಂದು ಭಯೋತ್ಪಾದಕರ ಸಂಘಟನೆಯಾಗಿದೆ. ಹಾಗಾಗಿನೇ ಇವರು ನಿರಂತರವಾಗಿ ಪಾಕಿಸ್ತಾನದ ವಿರುದ್ಧ ಸಮರವನ್ನು ಸಾರ್ತಾನಿದ್ದಾರೆ. ಅಫ್ಘಾನ್ ಆಗಿರ್ಬೋದು, ಇರಾನು, ಅದರ ಜೊತೆಗೆ ಪಾಕಿಸ್ತಾನ, ಈ 3 ದೇಶಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿರುವಂತಹ ಒಂದು ಸಮುದಾಯ ಬಲೂಚಿ ಸಮುದಾಯ. ಬಲೂಚಿ ಅಂತ ಕರೀತಾರೆ ಇವ್ರನ್ನ. ಸುಮಾರು 1,20 ಲಕ್ಷ ಜನಸಂಖ್ಯೆಯನ್ನು ಹೊಂದಿದೆ. ಪಾಕಿಸ್ತಾನದಲ್ಲಿ ಸುಮಾರು 70 ಲಕ್ಷದಷ್ಟಿದ್ದಾರೆ. ಹಾಗಾಗಿ ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅನ್ನುವಂಥ ಕೂಗನ್ನ ನಿರಂತರವಾಗಿ ಎತ್ತಾ ಇದ್ದಾರೆ. ಇದೊಂದೇ ದಾಳಿಯಲ್ಲ ದಶರಥ್, ಈ ಹಿಂದೆನೂ ಕೂಡ ದೊಡ್ಡ ಮಟ್ಟದ ದಾಳಿಗಳನ್ನು ಇವರು ಮಾಡಿದ್ರು. ಸಾಕಷ್ಟು ಸಾವು ನೋವು ಕೂಡ ಆ ಸಂದರ್ಭದಲ್ಲಿ ಆಗಿತ್ತು. 2011ರಲ್ಲಿ ಮಾಡಿದ್ರು, 12ರಲ್ಲಿ ಮಾಡಿದ್ರು, ಮತ್ತೆ 13, 14ರಲ್ಲೂ ನಿರಂತರವಾಗಿ ಈ ರೀತಿ ಆತ್ಮಾಹುತಿ ದಾಳಿ ಮತ್ತು ಬಾಂಬ್ ಸ್ಫೋಟಗಳನ್ನು ಮಾಡ್ತಾ ಬರ್ತಾ ಇದ್ರು, ಸಾವು ನೋವಿಗೆ ಕಾರಣ ಆಗ್ತಾ ಇದ್ರು. ಅದಾದ್ಮೇಲೆ ಕೋವಿಡ್ ಆದಮೇಲೆ ಸ್ವಲ್ಪ ಗ್ಯಾಪ್ ತೆಗೆದುಕೊಂಡು ಈಗ ಮತ್ತೆ ತಮ್ಮ ಅಟ್ಟಹಾಸವನ್ನ ಮುಂದುವರಿಸ್ತಾ ಇದ್ದಾರೆ. ಅವರ ಹೋರಾಟ ಬರೀ ರಕ್ತದ ಮೂಲಕವೇ ನಡೀತಾ ಇದೆ. ಈಗ ಪಾಕಿಸ್ತಾನ ಸೇನೆ ಕೂಡ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಮೊನ್ನೆ ನಡೆದಂತಹ ಹೈಜಾಕ್ ಏನಿದೆ, ರೈಲ್ವೆ ಹೈಜಾಕ್ ಪ್ರಕರಣ ಇದೆ, ಭಾರತದ ಮೇಲೆ ಆರೋಪವನ್ನು ಮಾಡಿದ್ರು, ಅಫ್ಘಾನಿಸ್ತಾನದ ಮೇಲೆ ಆರೋಪವನ್ನು ಮಾಡಿದ್ರು. 2 ದೇಶಗಳು ಸೇರ್ಕೊಂಡು ನಮ್ಮ ಮೇಲೆ ಕತ್ತಿ ಮಸಿತಾ ಇದ್ದಾವೆ ಈ ಬಲೂಚಿ ಲಿಬರೇಷನ್ ಆರ್ಮಿನ ಇಟ್ಕೊಂಡು ಅಂತ ಹೇಳಿ. ಹಾಗಾಗಿನೇ ಈಗ ಮತ್ತೆ ಅನುಮಾನಗಳನ್ನು ಕೂಡ ಅವರು ವ್ಯಕ್ತಪಡಿಸೋದ್ರಲ್ಲಿ ಅನುಮಾನ ಇಲ್ಲ. ಇವತ್ತು ನೋಡ್ತಾ ಇದ್ವಿ ನಾವು, ಸುಮಾರು 8 ವಾಹನಗಳು ಕಾನ್ವೇಗೆ ಹೋಗ್ತಾ ಇದ್ರು ಟೆಫ್ರಾನ್ ಕಡೆಗೆ. ಆ ಒಂದು ಸೇನಾ ಸಿಬ್ಬಂದಿಗಳನ್ನು ತುಂಬಿದಂಥ ವಾಹನಗಳು, ಬಸ್ಗಳು ಹೋಗ್ತಾ ಇದ್ವು. ಆ ಸಂದರ್ಭದಲ್ಲಿ ಏಕಾಏಕಿ ಸುಧಾರಿತ IED, ಕಂಪ್ಲೀಟ್ ಆಗಿ IED ತುಂಬಿಕೊಂಡು ಬಂದಂತಹ ಆ ವ್ಯಕ್ತಿ ಏನಿದ್ದಾನೆ, ಆ ವಾಹನದ ಮೂಲಕ ಬಂದು ಏಕಾಏಕಿ ನೇರವಾಗಿ ಡಿಕ್ಕಿ ಹೊಡಿತಾನೆ. ಹಾಗಾಗಿನೇ ಈ ಸಂದರ್ಭದಲ್ಲಿ ಸ್ಫೋಟಗೊಂಡು ದೊಡ್ಡ ಮಟ್ಟದ ಅನಾಹುತಗಳಾಗಿದೆ. ದೇಹಗಳು ಛಿದ್ರವಾಗಿ ಬಿದ್ದಿದೆ. ಕಂಪ್ಲೀಟ್ ಆಗಿ ಆ ಹೆದ್ದಾರಿ ಪಕ್ಕದಲ್ಲಿರುವಂತಹ ರಸ್ತೆ ಏನಿದೆ ಅದು ರಕ್ತಮಯವಾಗಿದೆ ಅನ್ನುವಂಥದ್ದು ಕೂಡ ನಮಗೆ ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿನೇ ಈಗ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ. ಬಟ್ ಈಗ ಹೆಲಿಕಾಪ್ಟರ್ ಮೂಲಕ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ, ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡ್ತಾ ಇದ್ದಾರೆ. ಬಟ್ ಅವ್ರು ಹೇಳ್ತಾ ಇದ್ದಾರೆ ಮತ್ತೆ ನಾವು ರಕ್ತಪಾತವನ್ನು ಮಾಡ್ತೇವೆ, ನಮಗೆ ಪ್ರತ್ಯೇಕ ರಾಷ್ಟ್ರವನ್ನ ಕೊಡಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ಸಿಂಧು ಪ್ರಾಂತ್ಯ, ಹಾಗೆ ಪಂಕ್ತುಂಕ್ವಾ ಅಂತಿದೆ, ಅದರ ಜೊತೆಗೆ ಬಲೂಚಿಸ್ತಾನ ಇದೆ. ಈ 3 ಪ್ರಾಂತ್ಯಗಳು ಅಲ್ಲಿ ದೊಡ್ಡ ಪ್ರಾಂತ್ಯಗಳು. ಬಲೂಚಿಸ್ತಾನ ಜನಸಂಖ್ಯೆ ಮತ್ತು ಸಾಕಷ್ಟು ನೈಸರ್ಗಿಕ ಸಂಪತ್ತನ್ನು ಕೂಡ ಒಂದು ದೊಡ್ಡ ಮಟ್ಟದ ಹೆಸರನ್ನು ಮಾಡಿದೆ. ಖನಿಜವಾದಂಥ ನಿಕ್ಷೇಪಗಳಿದ್ದಾವೆ. ಹಾಗಾಗಿ ಇಷ್ಟೆಲ್ಲ ನಾವು ಪಾಕಿಸ್ತಾನಕ್ಕೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಕೊಟ್ಟರು ಕೂಡ ನಮ್ಮನ್ನ ಎಲ್ಲೋ ಕಡೆಗಣಿಸ್ತಾ ಇದ್ದಾರೆ ನಮ್ಮ ಪ್ರಾಂತ್ಯವನ್ನ ಅಂತ ಹೇಳಿ ಸಾಕಷ್ಟು ಬಾರಿ ಅವರು ಬಂಡಾಯವನ್ನ ಎದ್ದು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಬಟ್ ಈಗ ಮತ್ತೆ ದೊಡ್ಡ ರಕ್ತ ಕ್ರಾಂತಿಯ ಮೂಲಕ ಪಾಕಿಸ್ತಾನಕ್ಕೆ ಸೆಡ್ಡು ಹೊಡೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪಾಕಿಸ್ತಾನಕ್ಕೂ ಕೂಡ ಈಗ ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳ ಸಹಾಯವನ್ನು ಕೋರುವಂತಹ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ಈ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಏನಿದೆ ಇದು ಪಾಕಿಸ್ತಾನ ಸೇನೆಯೇ ಅಥವಾ ಅಲ್ಲಿನ ಸರ್ಕಾರವೇ ಸಾಕಿದಂತಹ ಗಿಣಿ ಈಗ ಅವರನ್ನು ಹದ್ದಾಗಿ ಕುಗ್ತಾ ಇದೆ. ಯಾಕಂತ ಹೇಳಿದ್ರೆ ಆರಂಭದಲ್ಲಿ ನಾವು ನೋಡಿದ್ವಿ, ಭಾರತ ಆಗಿರ್ಬೋದು ಅಥವಾ ಬೇರೆ ಬೇರೆ ದೇಶಗಳ ಮೇಲೆ ಇದೇ ಪಾಕಿಸ್ತಾನ ಉಗ್ರರ ಮೂಲಕ ಯಾವ ರೀತಿಯಾಗಿ ಕತ್ತಿ ಮಸಿತಾ ಇತ್ತು, ಬಾಂಬ್ ದಾಳಿಗಳನ್ನ ಮಾಡಿಸಿದ್ರು ಅಂತೇಳಿ. ಬಟ್ ಈಗ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ಅನ್ನುವಂಥ ಒಂದು ಉಗ್ರ ಸಂಘಟನೆ ಏನಿದೆ ಅದು ಪಾಕಿಸ್ತಾನವನ್ನ ಬೆಂಬಿಡದೆ ಕಾಡ್ತಾ ಇದೆ. ಕ್ಷಣಕ್ಕೂ ಆತಂಕ ಅಂತೂ ಜಾಸ್ತಿ ಆಗ್ತಾ ಇದೆ. ಮತ್ತೆ ಎಲ್ಲಿ ಯಾವಾಗ ಬಾಂಬ್ ದಾಳಿ ಆಗುತ್ತೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಒಂದೇ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ನಮಗೆ ಪ್ರತ್ಯೇಕವಾದಂಥ ರಾಷ್ಟ್ರವನ್ನ ಮಾಡಿಕೊಡಿ, ನಮ್ಮ ಪಾಡಿಗೆ ನಮ್ಮ ಬಿಡಿ, ಮತ್ತು ಇರಾನ್, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಒಳಗೊಂಡಂತಹ ನಮ್ಮ ಬಲೂಚಿ ಸಮುದಾಯವನ್ನು ಸೇರಿಕೊಂಡು ನಾವು ಒಂದು ದೇಶವನ್ನ ಮಾಡ್ತೀವಿ ಅಂತ ಹೇಳಿ. ಹಾಗಾಗಿ ಈಗ ಪಾಕಿಸ್ತಾನ ಸರ್ಕಾರ ಅವರ ಒಂದು ಬೇಡಿಕೆಯನ್ನು ಕೇಳ್ತಾ ಇಲ್ಲ. ಅಲ್ಲಿ ಅಂದರೆ ಆ ಬಲೂಚಿಸ್ತಾನದಿಂದ ದೊಡ್ಡ ಪ್ರಮಾಣದ ಒಂದು ತೆರಿಗೆ ಬರ್ತಾ ಇದೆ, ಸಂಪತ್ಭರಿತವಾದಂತಹ ಕೆಲವೊಂದಿಷ್ಟು ಸಂಪನ್ಮೂಲಗಳು ಕೂಡ ಅವರಿಗೆ ಆದಾಯದ ಮೂಲ ಆಗಿದ್ದಾವೆ. ಹಾಗಾಗಿ ಪ್ರತ್ಯೇಕ ರಾಷ್ಟ್ರ ಕೊಟ್ಟರೆ ಮತ್ತೆ ನಾವು ಬಡವರಾಗಬೇಕಾಗುತ್ತೆ. ಪಾಕಿಸ್ತಾನದಲ್ಲಿ ಮೊದಲೇ ಆರ್ಥಿಕತೆ ಪಾತಾಳ ಕುಸಿದು ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರ ಬೆನ್ನಲ್ಲೇ ಈ ಒಂದು ಪ್ರತ್ಯೇಕ ರಾಷ್ಟ್ರದ ಹೋರಾಟ ತಲೆ ಬಿಸಿಯಾಗಿ ಪರಿಣಮಿಸಿದೆ. ಸದ್ಯಕ್ಕೆ ಈಗ ಅಲ್ಲಿ ಪಾಕಿಸ್ತಾನ ಸೈನಿಕರ ಸಂಖ್ಯೆ ನಾವು ನೋಡೋದಾದ್ರೆ
ಭಾರತಕ್ಕೆ ಹೋಲಿಸಿದರೆ ಬಹಳ ಕಡಿಮೆ. ಅಂಥದ್ರಲ್ಲಿ ಈಗ 90 ಜನ ಯೋಧರು ಸಾವನ್ನಪ್ಪಿರೋದು ನೋಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಮತ್ತೆ ಇವರು ದಾಳಿಗಳನ್ನು ಭೀಕರವಾಗಿ ನಡೆಸುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂತ ಹೇಳಿದ್ರೆ ಈ ಒಂದು ಸಂಘಟನೆಯಲ್ಲಿ ಸುಮಾರು 50,000ಕ್ಕಿಂತ ಹೆಚ್ಚಿನ ಒಂದು ಉಗ್ರರು ಸೇರ್ಕೊಂಡಿದ್ದಾರೆ. ಯಾಕಂದರೆ ಅಲ್ಲಿನ ನಾಗರಿಕರೇ ಈ ಒಂದು ಸೇನೆಗೆ ಸ್ವಯಂ ಪ್ರೇರಿತವಾಗಿ ಬಂದು ಸೇರಿಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ಈ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿಗೆ ಚೀನಾ ಹೊರತುಪಡಿಸಿ ಬೇರೆ ಬೇರೆ ಈಗ ಪಾಕಿಸ್ತಾನಕ್ಕೆ ಆಗದಿರುವಂಥ ರಾಷ್ಟ್ರಗಳು ಯಾವುದಿದೆಯೋ ಅವೆಲ್ಲವೂ ಕೂಡ ಆರ್ಥಿಕವಾಗಿ ಸಹಕಾರವನ್ನು ಕೊಡ್ತಾ ಇದ್ದಾವೆ ಮತ್ತು ಶಸ್ತ್ರಗಳನ್ನು ಪೂರೈಕೆ ಮಾಡ್ತಿದ್ದಾವೆ ಅನ್ನುವಂಥದ್ದು ಪಾಕಿಸ್ತಾನ ಸೇನೆ ಮತ್ತು ಪಾಕಿಸ್ತಾನ ಸರ್ಕಾರದ ಆರೋಪ ಆಗಿದೆ. ಶಹಬಾಜ್ ಶರೀಫ್ ಏನಿದ್ದಾರೆ ಇವರು ಸದ್ಯಕ್ಕೆ ನೋಡ್ತಾ ಇದ್ರೆ ಅವ್ರ ನಡೆ ನೋಡ್ತಾ ಇದ್ರೆ ಅಸಹಾಯಕರಾಗಿದ್ದಾರೆ. ವಿಶ್ವ ಮಟ್ಟದಲ್ಲಿ ಈಗ ಸಹಾಯ ಕೋರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಪಾಕಿಸ್ತಾನದ ಆರಂಭದ ನಡೆಯನ್ನು ನೋಡ್ತಾ ಇದ್ರೆ ಯಾವ ದೇಶವೂ ಕೂಡ ಅದಕ್ಕೆ ಸಹಕಾರವನ್ನು ಸದ್ಯಕ್ಕೆ ಕೊಡುವಂಥದ್ದು ಬಹಳ ಕಡಿಮೆ ಇದೆ. ಇತ್ತೀಚೆಗೆ ಅಮೆರಿಕ ಕೂಡ ಸಾಕಷ್ಟು ಎಚ್ಚರಿಕೆಗಳನ್ನು ಪಾಕಿಸ್ತಾನಕ್ಕೆ ಕೊಡ್ತಾ ಬರ್ತಾ ಇತ್ತು. ಬಟ್ ಈಗ ಬೇರೆ ಬೇರೆ ದೇಶಗಳ ಮೇಲೆ ಈ ಏನು ಭಯೋತ್ಪಾದಕರನ್ನ ಮುಂದೆ ಬಿಟ್ಟು ದಾಳಿಗಳನ್ನು ಮಾಡಿಸಿದಂಥ ಪಾಕಿಸ್ತಾನಕ್ಕೆ ಈಗ ಅವರದ್ದೇ ಒಂದು ಪ್ರಾಂತ್ಯ ಏನಿದೆ, ಅವರದೇ ಸಾಕಿದಂಥ ಒಂದು ಗಿಣೆ ಏನಿದೆ ಅದೇ ಈಗ ಅವರ ಪಾಲಿಗೆ ಮುಳುವಾಗ್ತಿದೆ ಅನ್ನೋದ್ರಲ್ಲಿ ತಪ್ಪಿಲ್ಲ ದಶರಥ್. ಎಸ್, ಥ್ಯಾಂಕ್ ಯು ಪ್ರಭು. ನಿಮ್ಮೆಲ್ಲ